ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ಶ್ರೀ ಯತಿರಾಜಜೀಯ ಸ್ವಾಮಿಗಳ ದಿವ್ಯ ಸಂಕಲ್ಪದಂತೆ ನಮ್ಮ ಯತಿರಾಜ ಭಕ್ತಿವಾಹಿನಿಯಲ್ಲಿ ಕ್ಷೇತ್ರ ಪರಿಚಯ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಇಂದು ನಾವು ಬಂದಿರುವುದು ಮಲ್ಲೇಶ್ವರದ ಸಂಪಿಗೆ ರಸ್ತೆ ಹೊಸ ಮಾರ್ಕೆಟ್ ಹಿಂಭಾಗದಲ್ಲಿ ಇರುವ ಶ್ರೀ ಜ್ಞಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಶೇಷಾದ್ರಿ ಭಟ್ಟರವನ್ನು ಭೇಟಿ ಮಾಡಿ ಈ ದೇವಸ್ಥಾನದ ದಿವ್ಯ ಮಾಹಿತಿಯನ್ನು ಪಡೆಯೋಣ. ಶ್ರೀಮತೆ ರಾಮಾನುಜಾಯ ನಮಃ. ಸರ್ವಾರಿಷ್ಟ ನಿವಾಕರಂ ಶುಭಕರಂ ಪಿಂಗಾಕ್ಷಮಕ್ಷಾಪಹಂ ಸೀತಾನ್ವೇಷಣ ತತ್ಪರಂ ಕಪಿವರಂ ಕೋಟಿಂದು ಸೂರ್ಯಪ್ರಭುಂ ಲಂಕಾದ್ವೀಪಭಯಂಕರಂ ಸಗರದಂ ಸುಗ್ರೀವ ಸಂಹಾನಿತಂ ದೇವೇಂದ್ರ ಸಮಸ್ತದೇವವನಿತಂ ಶ್ರೀಕಾಕುತ್ಸದೂತಂ ಭಜೆ. ಶ್ರಿಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಅಡಿಯನ್ ಯತಿರಾಜ ರಾಮಾನುಜ ನಾರಾಯಣಜೀಯರ ಸ್ವಾಮಿಯವರಿಗೆ ದಂಡ ಸಮರ್ಪಣೆ ಮಾಡ್ತಾ, ಅಡಿಯನ್ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶೇಷಾದ್ರಿ ಭಟ್ಟರವರು ನಮ್ಮ ಯತಿರಾಜ ಭಕ್ತಿ ಚಾನಲ್ ಎಂಬ ಈ ಒಂದು ವಾಹಿನಿಗೆ ನಮ್ಮ ದೇವಸ್ಥಾನದ ಒಂದು ಕಿರು ಪರಿಚಯ ನಡೆಸ್ಕೊಡ್ಬೇಕು ಅಂತೇಳಿ ಸ್ವಾಮಿಯವರ ಒಂದು ಆಜ್ಞಾನುಸಾರವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಮ್ಮ ದೇವಸ್ಥಾನ ಕಲ್ಯಾಣಪುರಿ ಬೆಂಗಳೂರು ಎಂಬ ಈ ಒಂದು ಮಹಾನಗರದಲ್ಲಿ ಹೃದಯ ಭಾಗವಾದಂತಹ ಮಲ್ಲೇಶ್ವರ 11ನೇ ಕ್ರಾಸಿನ ಪಕ್ಕದಲ್ಲಿರುವಂಥ ಯತಿರಾಜ ಮಠದ ರಸ್ತೆಯಲ್ಲಿ ಇರುವಂತಹ ಹೊಸ ಮಾರುಕಟ್ಟೆ, ಅದರ ಹಿಂಭಾಗ ಶ್ರೀ ಜ್ಞಾನಾಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಈ ದೇವಸ್ಥಾನ 1992ರಲ್ಲಿ ಡಿಸೆಂಬರ್ 6ನೇ ತಾರೀಕಿನ ದಿನ ಈ ಒಂದು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು. ಆ ಪ್ರತಿಷ್ಠಾಪನೆಯ ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು 2 ತಿಂಗಳು ಮುಂಚೆ ಅಂತ ಹೆಂಗೆ ಅಂತ ಹೇಳಿದ್ರೆ 1992 ಡಿಸೆಂಬರ್ 6ನೇ ತಾರೀಕಿನ 2 ತಿಂಗಳು ಮುಂಚಿತವಾಗಿ ಈ ಒಂದು ರಸ್ತೆಯಲ್ಲಿ, ಸಂಪಿಗೆ ರಸ್ತೆಯಲ್ಲಿ ಒಂದು ಕೋತಿಗೆ ಒಂದು ಅಪಘಾತದಲ್ಲಿ ಈಡಾಗಿ ಅದು ಮೃತ್ಯು ಆಗಿಬಿಡುತ್ತೆ. ಹೈದರಾಬಾದ್ನಲ್ಲಿ ಇರುವಂಥ ಒಬ್ಬರ ಕಾರ್ಮಿಕರು ಇಲ್ಲಿ ನಮ್ಮ ರಸ್ತೆಯಲ್ಲಿ ಹೋಗ್ತಾ ಇರೋ ಆ ಕೋತಿ ಒಂದು ಅಪಘಾತಕ್ಕೆ ಈಡಾಗೋದನ್ನು ನೋಡಿ ಅದಕ್ಕೆ ಹಂಗೆ ಬಿಡಬಾರ್ದು ಅನ್ನೋ ಒಂದು ಅವ್ರ ಮನೋಭಾವದಲ್ಲಿ ಅದನ್ನು ತಗೊಂಡು ಅದಕ್ಕೊಂದು ಸಂಸ್ಕಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ಮೊದಲಿದ್ದಂಥ ಹಳೆಯ ಒಂದು ಮಾರುಕಟ್ಟೆಯ ಒಂದು ವ್ಯಾಪಾರಸ್ಥರಿಗೆ ಅದನ್ನು ಕೊಟ್ಟು ಅದಕ್ಕೊಂದು ಸಂಸ್ಕಾರ ಮಾಡಿ ಅಂತ ಹೇಳಿ ಆ ಒಂದು ಕೋತಿಯನ್ನು ಕೊಟ್ಬಿಟ್ಟು ಅವ್ರಿಗೊಂದು ಹಣನೂ ಕೊಟ್ಬಿಟ್ಟು ಹೊರಟೋಗ್ತಾರೆ. ನಮ್ಮ ವ್ಯಾಪಾರಸ್ಥರೆಲ್ಲರೂ ಸೇರಿ ತಾವು ಮುಂಚೆ ನೀವು ನೋಡಿರ್ಬೋದು, ಮುಂದೆಗಡೆನೆ ಒಂದು ಆಂಜನೇಯನ ಚಿಕ್ಕ ವಿಗ್ರಹ ಇದೆ. ಆ ಒಂದು ಸ್ಥಳದಲ್ಲೇ ಆ ಒಂದು ಕೋತಿನ ಒಂದು ಸಂಸ್ಕಾರ ಮಾಡಿ, ಆಮೇಲೆ ಈ ವ್ಯಾಪಾರಸ್ಥರೆಲ್ಲರೂ ಅವರಲ್ಲೇ ಒಂದು ಮಾತುಕತೆ ಮಾಡಿ ಈ ಜಾಗದಲ್ಲಿ ಒಂದು ಆಂಜನೇಯ ಸ್ಥಾಪನೆ ಆಗಬೇಕು ಅಂಥೇಳಿ ಈ ದೇವಸ್ಥಾನದಲ್ಲಿ ಮೊದಲನೇದಾಗಿ ನಮ್ಮ ತಾವೆಲ್ಲ ನೋಡಿದಂಥ ಆಂಜನೇಯ ಮೊದಲಿಗೆ ಅಲ್ಲಿ ಪ್ರತಿಷ್ಠಾಪನೆ ಆಯಿತು. ಅದಾದ ನಂತರ 96ರಲ್ಲಿ ಆಂಜನೇಯ ಸ್ವಾಮಿನ ಇವಾಗ ತಾವೆಲ್ಲ ಎಲ್ಲಿ ದರ್ಶನ ಮಾಡ್ತಾಯಿದ್ರು ಆ ಜಾಗದಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಂಡು ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಆಯಿತು. ಹೀಗೆ ಒಂದು 4-5 ವರ್ಷಗಳ ಕಾಲ ಈ ದೇವಸ್ಥಾನ ಆರಾಧನೆಯಾಗಿ ನಡೀತಾ ಇತ್ತು. 2000ನೇ ಇಸ್ವಿನಲ್ಲಿ ನಾವು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀನಿವಾಸ ಇಲ್ಲಿ ಹಾಗೂ ಪದ್ಮಾವತಿ ಸಮೇತನಾಗಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಆಂಜನೇಯನ ಒಂದು ಸಂಕಲ್ಪ ಆಯಿತು. ಅದು ಹೇಗಪ್ಪ ಅಂತ ಹೇಳಿದ್ರೆ, ರಾಮಾಯಣ 1ನೇ ಶ್ಲೋಕ ಮಾನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಃ ಅಂತ ಹೇಳ್ತಾರೆ. ವಾಲ್ಮೀಕಿ ಮಾನಿಷಾದ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಖ್ಯಾತರು ಏನು ಹೇಳ್ತಾರೆ ಅಂದರೆ ಶ್ರೀನಿವಾಸನ್ನೇ ಮಾನಿಷಾದ ಅಂಥೇಳಿ ಒಂದು ಹೇಳ್ತಾರೆ. ಅದರಿಂದ ಈ ಒಂದು ಆಂಜನೇಯನ ದೇವಸ್ಥಾನದಲ್ಲಿ ಶ್ರೀನಿವಾಸ ಪದ್ಮಾವತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಸಂಕಲ್ಪ ಆಗಿ
2000ನೇ ಇಸ್ವಿನಲ್ಲಿ ಈ ಒಂದು ಭಗವಂತನ ಹಾಗೂ ಅಮ್ಮನವರ ಒಂದು ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ನಂತರ 2009ನೇ ಇಸ್ವಿನಲ್ಲಿ ಎಲ್ಲ ದೇವರುಗಳಿಗೆ ವಿಮಾನ ಗೋಪುರ ಇರಲಿಲ್ಲ. ಆಗ ಆ ವಿಮಾನ ಗೋಪುರನ ನಾವೊಂದು ನಿರ್ಮಾಣ ಮಾಡಿ ನಮ್ಮ ಪೂರ್ವದಲ್ಲಿದ್ದಂತಹ ರಂಗಪ್ರಿಯ ಸ್ವಾಮಿಗಳ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಒಂದು ಕುಂಭಾಭಿಷೇಕನ ನೆರವೇರಿಸ್ತೀವಿ. ಹೀಗೆ ವರ್ಷ ಈ ದೇವಸ್ಥಾನ ಅಭಿವೃದ್ಧಿ ಪಡಿತಾ ಈ 2022ರಲ್ಲಿ ರಾಜದ್ವಾರ ಗೋಪುರ, ವಿಮಾನ ಮುಖಮಂಟಪ ಹಾಗೂ ವೈನತೆಯ, ಆಮೇಲೆ ದ್ವಾರಪಾಲಕರು ಇರಲಿಲ್ಲ, ದ್ವಾರಪಾಲಕರು, ಧ್ವಜಸ್ತಂಭ ಇತ್ಯಾದಿಗಳನ್ನೆಲ್ಲ ನಾವು 2022ನೇ ಇಸ್ವಿನಲ್ಲಿ ನಮ್ಮ ಈಗಿರುವಂಥ ಯತಿರಾಜ ರಾಮನಾರಾಯಣ ಜಿಯರವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಮಹಾಕುಂಭಾಭಿಷೇಕನ ನಡೆಸ್ತಾ ಇಲ್ಲಿವರೆಗೂ ಅಭಿವೃದ್ಧಿ ಪಡಿತಾ ಇದೆ. ಈ ನಮ್ಮ ದೇವಸ್ಥಾನ ಪಾಂಚರಾತ್ರಾಗಮ ರೀತಿ ಇಲ್ಲಿ ನಡೀತಾ ಇದೆ. ಆ ಆಗಮದಲ್ಲಿ ಹೇಳಿದಂಥ ಪವಿತ್ರೋತ್ಸವ ಆಗಲಿ ಹಾಗೂ ಪ್ರತಿಯೊಂದು ಉತ್ಸವಾದಿಗಳನ್ನೆಲ್ಲ ಇಲ್ಲಿ ಪ್ರತಿ ವರ್ಷವೂ ಯಥಾವಿಧಿಯಾಗಿ ಶಾಸ್ತ್ರಬದ್ಧವಾಗಿ ನಡೀತಾ ಇದೆ. ಅದಲ್ಲದೆ ತಾವೆಲ್ಲ ದರ್ಶನ ಮಾಡಿದ್ದೀರಾ, ಉತ್ಸವ ಮೂರ್ತಿಯ ಸನ್ನಿಧಿ, ಆಂಜನೇಯ ಸ್ವಾಮಿ ಸನ್ನಿಧಿ ಹಾಗೂ 12 ಆಳ್ವಾರ್ಗಳು, 12 ಜನ ಆಳ್ವಾರ್ಗಳು ಇಲ್ಲಿ ಇರೋವಂಥದ್ದು ಬಹಳ ವಿಶೇಷವಾದಂಥದ್ದು. ಈ ದೇವಸ್ಥಾನದಲ್ಲಿ ಪ್ರತಿ ಆಳ್ವಾರ್ಗಳಿಗೂ ಮಾಸ ತಿರುನಕ್ಷತ್ರ, ಸಂವತ್ಸರ ತಿರುನಕ್ಷತ್ರಾದಿಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಆಳ್ವಾರ್ಗಳಿಗೆ ದಿವ್ಯ ಪ್ರಬಂಧ ಆಗಲಿ, 4 ವೇದಗಳಾಗಲಿ, ಪ್ರತಿಯೊಂದು ಯಾವುದು ಚಾಚು ತಪ್ಪದಿರ ಈ ಒಂದು ದೇವಸ್ಥಾನದಲ್ಲಿ ಗೋಷ್ಠಿಗಳ ಒಂದು ನೆರವಿನಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೂ ರಾಮಾನುಜಾಚಾರ್ಯ ತಿರುನಕ್ಷತ್ರ ಹಾಗೂ ವೇದಾಂತ ದೇಶಿಕರ ತಿರುನಕ್ಷತ್ರ ಹಾಗೂ ಶ್ರೀ ಮನವಾಳ ಮಹಾಮುನಿಗಳ ಒಂದು ತಿರುನಕ್ಷತ್ರ ಪ್ರತಿಯೊಂದು ಉತ್ಸವಾದಿಗಳನ್ನು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ವಿಶೇಷವಾಗಿ ಧನುರ್ಮಾಸ 30 ದಿನವೂ ಕೂಡ ಆಂಡಾಳಿನ ಒಂದು ದಿವ್ಯ ಪಾಶುಗಳನ್ನ ಇಲ್ಲಿ ಸೇವಾಕಾಲ ನಡೀತಾ, ಗದ್ಯತ್ರಯ ಗೋಷ್ಠಿ ನಡೀತಾ ಹಾಗೂ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ನಮ್ಮ ಮೇಲ್ಕೋಟೆಯಲ್ಲಿ ಮಾರ್ಗಳಿ ಕೊನೆ 10 ದಿನ ಕೊಠಾರೋತ್ಸವ ಅಂತ ನಡೆಯುತ್ತೆ. ಅದನ್ನೇ ಅನುಸಾರವಾಗಿ ನಾವು ಈ ದೇವಸ್ಥಾನದಲ್ಲೂ ತಿರುವಾಯ್ಮಳಿ ತಿರುನಾಳು ಅಂತ ಹೇಳಿ ಕೊನೆ 10 ದಿನ ನಾವು 4000 ದಿವ್ಯ ಪ್ರಬಂಧ ಸೇವಾಕಾಲ ಆಗಿ 10ನೇ ದಿನ ಅಂದರೆ ಭೋಗಿ ಹಬ್ಬದ ದಿನ ನಾವಿಲ್ಲಿ ಆಳ್ವಾರ್ ಮೋಕ್ಷ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿನಿತ್ಯ ಸಂಜೆ 4 ವೇದ ಪಾರಾಯಣ, ಆಮೇಲೆ ದಿವ್ಯ ಪ್ರಬಂಧ ಗೋಷ್ಠಿ, ಅದಾದಂಥ ಸಂಗೀತ, ಹರಿಹರ ಸೇವೆ ಇತ್ಯಾದಿ ಉತ್ಸವಾದಿಗಳೆಲ್ಲ ಆ ಒಂದು 10 ದಿನಗಳ ಕಾಲ ಬಹಳ ವಿಶೇಷವಾಗಿ ನಡೆಯುತ್ತೆ. ಹಾಗೂ ವೈಕುಂಠ ಏಕಾದಶಿ ದಿನ ಇಲ್ಲಿ ವೈಕುಂಠ ದ್ವಾರ ಪ್ರವೇಶ ಆಗಿ ಭಗವಂತ ಇಲ್ಲೇ ಪ್ರಾಕಾರದಲ್ಲೇ ಆಳ್ವಾರ್ಗೂ ಹಾಗೂ ಭಗವಂತನಿಗೆ ಉತ್ಸವಾದಿಗಳಾಗಿ 12 ಜನ ಆಳ್ವಾರ್ ಆಚಾರ್ಯರುಗಳಿಗೆ ತೀರ್ಥ ಗೋಷ್ಠಿಯಾಗಿ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹ ಆಗಿ ಬರ್ತಾ ಇದೆ. ಈ ಒಂದು ದೇವಸ್ಥಾನದ ಈ ಒಂದು ಪರಿಚಯ ನಮಗೊಂದು 10 ನಿಮಿಷ ಕಾಲದಲ್ಲಿ ಮಾಡಿಕೊಟ್ಟಿದ್ದೀನಿ. ಹಾಗೂ ಈ ದೇವಸ್ಥಾನದ ಮುಂಚೆ ನಾವು ಆಗುವಂತಹ ಒಂದು ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ, ಬ್ರಹ್ಮೋತ್ಸವ ಆರಂಭಿಸಬೇಕು. ಅದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಭಕ್ತಾದಿಗಳ ನೆರವಿನಿಂದ ಈ ಒಂದು ದೇವಸ್ಥಾನ ಇಲ್ಲಿವರೆಗೆ ಅಭಿವೃದ್ಧಿ ಪಡಿತಾ ಇದೆ. ಇನ್ನು ಮುಂದಕ್ಕೂ ತಾವೆಲ್ಲ ಈ ಒಂದು ಸಹಕಾರ ಮಾಡಿ ಈ ಒಂದು ದೇವಸ್ಥಾನಕ್ಕೆ ಬಂದು ಭಗವಂತನ ಒಂದು ಕೈಂಕರ್ಯದಲ್ಲಿ ಭಾಗಿಯಾಗುವ ತಮ್ಮನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಜ್ಞಾನಾಂಜನೇಯ ಅಂತ ಇದಕ್ಕೆ ಹೆಸರು. ಅದು ಜ್ಞಾನಾಂಜನೇಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇದೆ. ಆ ವಿದ್ಯಾರ್ಥಿಗಳೆಲ್ಲರೂ ಈ ಪರೀಕ್ಷಾ ಸಮಯದಲ್ಲಿ ಬಂದು ಅವರ ಹಾಲ್ ಟಿಕೆಟ್ ತೊಗೊಂಬಂದು ಆಂಜನೇಯನ ಹತ್ರ ಪೂಜೆ ಮಾಡಿಸ್ಕೊಂಡು ಹೋಗೋದು ಬಹಳ ವಿಶೇಷವಾದದ್ದು. ಪ್ರತಿಯೊಬ್ಬರು ಈ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದಿಲ್ಲಿ ಭಗವಂತನ ಹತ್ರ ಹಾಲ್ ಟಿಕೆಟ್ ಇತ್ತು ಅವರೊಂದು ಮನೋಭೀಷ್ಟ ಪ್ರಾರ್ಥನೆ ಮಾಡಿ ಅವ್ರಿಗೆ ನೆರವೇರಿ ಅವರೆಲ್ಲ ಬಂದು ಇಲ್ಲಿ ಕೈಂಕರ್ಯನೂ ಇಲ್ಲಿ ಬಂದು ಅವರು ಮಾಡ್ತಾಯಿದ್ದಾರೆ. ಹೀಗೆ ಉತ್ತರೋತ್ತರ ಇಲ್ಲಿ ಭಗವಂತನ ಆಂಜನೇಯನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಆ ಜ್ಞಾನ ವೃದ್ಧಿ ಆಗುತ್ತೆ. ನಮಗೆ ಆ ಜ್ಞಾನ ಬಂದಾಗ ಭಗವಂತನ ಮೋಕ್ಷ ಸಿದ್ಧಿ ಆಗುತ್ತೆ. ಇನ್ನೊಂದು ಈ ದೇವಸ್ಥಾನದ ಒಂದು ವಿಶೇಷತೆ ಹೇಳಬೇಕು. ಏನಂತ ಹೇಳಿದ್ರೆ, ತೈ ಅಮಾವಾಸ್ಯೆ ದಿನ ಪ್ರತಿ ವರ್ಷ ನಮ್ಮ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಪಂಚಗರುಡ ವಾಹನೋತ್ಸವ ನಡೀತಾ ಇದೆ.
ಆ ಒಂದು ಪಂಚಗರುಡ ವಾಹನೋತ್ಸವ ನಡೆಯೋದಕ್ಕೆ ಈ ದೇವಸ್ಥಾನ ಪ್ರಧಾನವಾದಂಥ ಒಂದು ಕ್ಷೇತ್ರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶ್ರೀನಿವಾಸ ಹಾಗೂ ತಿರುಮಂಗೈ ಆಳ್ವಾರ್ ಕುಮುದವಲ್ಲಿ ಸಮೇತನಾಗಿ ಇಲ್ಲಿಂದ ಭಗವಂತ ಅಲ್ಲಿ ಹೋಗ್ತಾನೆ. ಈ ದೇವಸ್ಥಾನನ ಆಳ್ವಾರು ಮುಖ್ಯವಾಗಿ ಅಲ್ಲಿ ಬಂದು ನಡೆಸೋದ್ರಿಂದ ಈ ದೇವಸ್ಥಾನದಲ್ಲಿ ಆ ಒಂದು ನಮಗೊಂದು 6 ಸ್ತಂಭಗಳಲ್ಲಿ ನಮಗೆ ಭಗವಂತನೇ ಇದನ್ನು ನಮಗೆ ಮಾಡಿಸ್ಕೊಟ್ಟ. ಇದು ಪ್ರಸನ್ನ ಕೃಷ್ಣ ಸ್ವಾಮಿ ದೇವಸ್ಥಾನ, ತುಳಸಿ ತೋಟ. ತಾವೆಲ್ಲ ದರ್ಶನ ಮಾಡ್ತಾ ಇರ್ಬೋದು. ಪ್ರಸನ್ನ ಕೃಷ್ಣ ಸ್ವಾಮಿ ತುಳಸಿ ತೋಟ, ಪಾರ್ಥಸಾರಥಿಯಾಗಿ ಇಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಅಲ್ಲಿ ನಾವು ಹೆಂಗೆ ಆ ದೇವರುಗಳನ್ನ ನಾವು ಅಲ್ಲಿ ಬಿಜಿ ಮಾಡಿಸ್ತೀವೋ ಅದೇ ರೀತಿಲಿ ನಾವು ಈ ದೇವಸ್ಥಾನದಲ್ಲೂ ಅಲ್ಲಲ್ಲಿ ಒಂದೊಂದು ಮೂರ್ತಿನಿಟ್ಟು, ಇದು ಬಹಳ ವಿಷಯ. ಯಾಕಂದರೆ ಆಳ್ವಾರ್ ಇಲ್ಲಿ ಬರೋದ್ರಿಂದ ಆಳ್ವಾರ್ ಇಲ್ಲಿ ಅವ್ರಿಗೆ ಬಹಳ ಇಷ್ಟವಾದ ಒಂದು 5 ಪಂಚಗರುಡ ವಾಹನೋತ್ಸವ ಅದು ಇಲ್ಲೇ ಶಾಶ್ವತವಾಗಿ ಇರಬೇಕು ಅಂತೇಳಿ ಇದನ್ನು ಒಂದು ಮೂರ್ತಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಎರಡನೇದಾಗಿ ನಮ್ಮ 11ನೇ ಕ್ರಾಸಲ್ಲಿರುವಂಥ ವೇಣುಗೋಪಾಲ ಕೃಷ್ಣ ಸ್ವಾಮಿ, ತಾವೆಲ್ಲ ಹಂಗೆ ನೋಡ್ಬೋದು. ಆ ಮೂರ್ತಿಲಿ ನಂಬಿ ನಾರಾಯಣರಾಗಿ ಶಂಖಚಕ್ರ ತಿರುಗಿ ಇಟ್ಕೊಂಡಿದ್ದಾನೆ. ನಂಬಿ ನಾರಾಯಣರಾಗಿ ಇಲ್ಲಿ ಸೇವೆ ಸಾಧಿಸ್ತಾನೆ. ಮೂರನೇದಾಗಿ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, 15ನೇ ಕ್ರಾಸಲ್ಲಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ. ವೆಂಕಟೇಶ್ವರ, ಇಲ್ಲಿ ಅಂಜನಾಚಲೇಶ್ವರ ಅಂಥೇಳಿ ನಮಗೆ ಇಲ್ಲಿ ಪ್ರಧಾನ ಆಂಜನೇಯ ಆಗಿರೋದ್ರಿಂದ ಇಲ್ಲಿ ಆಂಜನೇಯ ಮೂರ್ತಿಯ ಮೇಲ್ಗಡೆನೇ ಗರುಡಾಳ್ವಾರ್ ಸಮೇತನಾಗಿ ಶ್ರೀನಿವಾಸ ಇಲ್ಲಿ ವಿಜಯಾಗಿದ್ದಾನೆ. ಇದು ನಮಗೆ ಈ ಒಂದು ಸ್ತಂಭದಲ್ಲಿ ಆಂಜನೇಯನೇ ಸಿಕ್ಕಿರೋದು ಒಂದು ಆಂಜನೇಯನ ಒಂದು ಅನುಗ್ರಹ. ಇದು ವಿಶೇಷವಾಗಿ ಆಂಜನೇಯ ಪೆರಿಯ ತಿರುವಡಿ ಶ್ರೀಯ ಸಮೇತಾಗಿ ನಮ್ಮ ಶ್ರೀನಿವಾಸ ಸೇವೆ ಕೊಡ್ತಾ ಇದ್ದಾನೆ. ಎರಡನೇದಾಗಿ ವೆಂಕಟರಂಗಪುರ ಅಂಥೇಳಿ ಇಲ್ಲಿ ವೈಯಾಲಿಕಾವರ ಕ್ಷೇತ್ರದಲ್ಲಿ ನೆಲೆಸಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರು. ಕೊನೆಯದಾಗಿ ಕುಮುದವಲ್ಲಿ ಸಮೇತ ತಿರುಮಂಗೈ ಆಳ್ವಾರ್ ಇವರು. ಅಲ್ಲಿ ನಾವು ಹೆಂಗೆ ಕೃಷ್ಣನ ದೇವಸ್ಥಾನದಲ್ಲಿ ಸೇವೆ ಕೊಡ್ತಾರೋ ಭಗವಂತ ಹಾಗೂ ಆಳ್ವಾರ್ಗಳು, ಅದೇ ರೀತಿ ಈ ದೇವಸ್ಥಾನದಲ್ಲಿ ನಾವು ಒಂದು 6 ಸ್ತಂಭದಲ್ಲೂ ಇದು ಮಾಡಿದ್ದೀವಿ. ಹಾಗೆ ಜ್ಞಾನ ಆಂಜನೇಯ ಕೊಟ್ಟು ಇಲ್ಲಿ ಶ್ರೀನಿವಾಸನ ಹತ್ರ ಮೋಕ್ಷ ಸಿದ್ಧಿ ಆಗಲಿ ಅಂತೇಳಿ ಪ್ರಾರ್ಥಿಸ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾ నీ కటాక్షంబునందూచితే వేడుకల్ చేసితే నామురారించితే నన్ను రక్షించితే అంజనాదేవి గర్భాన్వయాదేవనిందించనేనంత వాడంతయాశాలి వై దూచితే దాతవై ప్రోచితే దగ్గరం పిలిచితే తొల్లి సుగ్రీవునకు మంత్రి వై స్వామి కార్యంబునందుండి శ్రీరామ సౌమిత్రులను చూచి వారిని విచారించి సర్వేషు పూజించి యవ్వాను చుంబంటు గావించి యవ్వాలి నింజంపి కిష్కిందకే తెంచి శ్రీరామ కార్యార్థమై లంకకే తెంచియుం లంకిణిం చంపియుం లంకయుం రాజియుం భూమి జందూచి ఆనందము పొంగయాయుంగరం వెచ్చి ఆరత్నం వెచ్చి శ్రీరాముకున్నిచ్చి సంతోషునం చేసి సుగ్రీవును అంగదుం జాంబవంతాది నీలాదులుం కూడి ఆ సేతువుం దాటి వానరుల్ మూకలై దైత్యులందుం సగా రావణుండంతకారాగ్నియుగ్రుండుడై కోటి బ్రహ్మాండమైనట్టి ఆ శక్తి నిందేసి ఆ లక్ష్మణున్మూర్ఛనొందింపగానప్పుడే పోయి సంజీవిని తెచ్చి సౌమిత్రికిన్నిచ్చి ప్రాణంపు రక్షింపగా కుంభకర్ణాది వీరాడితో పోరాడి చండాడి శ్రీరామ బాణాది వారందరిన్ రావణుం చంపగానంతలోకంబురానందమయ్యుండనవ్వేళనన్నవ్వి భీషణం వేడుకందోడు కన్వచ్చి పట్టాభిషేకంబు చేయించి సీతామహాదేవికిన్ తెచ్చి శ్రీరాముకున్నిచ్చి నయ్యోచకుం వచ్చి పట్టాభిషేకంబు సంరంభమయ్యున్న నీ కన్న నాకెవ్వరు ఊర్మిలేరంచు మన్నించినం రామ భక్తి ప్రశస్తంబుగా నిన్ను నీ నామ సంకీర్తనల్ చేసితే పాపముల్ వాయునే భయములుం తీరునే
దేహంబును దాల్చి శ్రీరామ శ్రీరామయంచు మనఃపూతమయ్యప్పుడు తప్పకంతలతు నా జిహ్వయందుంది నీ దీర్ఘదేహంబు త్రైలోక్య సంచారి వై రామనామాంకితచ్చాని వై బ్రహ్మ వై తేజంబునం రౌద్రిణీ జ్వాల కల్లోల వీర హనుమంత ఓంకార హీంకార శబ్దంబురం భూత ప్రేత పిశాచంబురం కాలి దయ్యంబురం నీదు వారంబురం జుట్టి నేలంబరం గొట్టి నీ ముష్టిఘాతంబురం బాహుదండంబురం రోమఖండంబురం దృంచి కాలాగ్ని రుత్తుండవై బ్రహ్మ ప్రభాభాసితమైన నీ దివ్య తేజంబురం చూచి రారనాముత్తు నరసింహయంచుందయా దృష్టి వీక్షించి నన్నేలు నా స్వామి నమస్తే సదా బ్రహ్మచారి నమస్తే వాయుపుత్ర నమస్తే 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 నమః जय हनुमान जय हनुमान जय हनुमान जय हनुमान जय हनुमान जय हनुमान हनुमान जय हनुमान जय हनुमान यतिराज 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 जय हो यतिराज यतिराज रामानुज जय हो रामानुज जय